ಮಾತಾಡಪ್ಪ. ಇದು ನಾಟಿ ಜೇನು, ಇದು ಸಣ್ಣ ಜೇನು. ಇದನ್ನು ಆಗಲೇ ಒಂದು 6 ತಿಂಗಳಿಂದ ಕಟ್ಕೊಂಡಿದೆ ನಮ್ಮ ಕರೆಂಟ್ ರೂಮಲ್ಲಿ. ಇವತ್ತು ಇದನ್ನು ಕಿತ್ತೆ ಅರ್ಧ ಕುಡ್ದಾಕಿದೆ, ಇನ್ನು ಅರ್ಧ ಐತೆ ಜೇನುತುಪ್ಪ. ಈ ಅರ್ಧನ ಇವಾಗ ನಾವು ಕೆಣಕಿದ್ದೀವಿ, ಏನಾದರೂ ಬಿಟ್ಬಿಟ್ರೆ ಫುಲ್ಲು ಕುಡ್ದಾಕೊಂಬಿಡುತ್ತೆ. ಅದಕ್ಕೆ ಇವತ್ತೇ ಸೋಸ್ಕೊಂಬಿಡ್ಬೇಕಿದೆ. ನಾಳೆವರೆಗೂ ಬಿಟ್ಟರೆ ಇರೋದಿಲ್ಲ. ಇದು ಒಳಗಡೆ ಇದೆ, ಜೇನುಗಳು ಎದ್ದುಬಿಟ್ಟಿದೆ. ಎದ್ದಿರೋದ್ರಿಂದ ಇದನ್ನು ಇಷ್ಟೇ ಸಾಕು, ಇನ್ನು ಮಿಕ್ಕಿದ್ದು ನಾಳೆ ಕೊಯ್ಯೋಣ ಅಂತ. ಆಮೇಲೆ ಇದು ಭಾಳ ಟೇಸ್ಟು, ನಾಟಿ ಇದು. ಈ ದೊಡ್ಡ ಜೇನಾದರೆ ಟೇಸ್ಟ್ ಇರೋದು. ಇದು ಸಣ್ಣ ಜೇನು. ಇದು ಸಣ್ಣ ಜೇನು 1 ಲೀಟ್ರಿಗೆ ಏನಿಲ್ಲ ಅಂದರೆ ಕಡಿಮೆ ಅಂದರೆ 1,000 ರೂಪಾಯಿ ಮೇಲಾಗ್ತದೆ. ತುಂಬ ನಾಟಿ ಇದು ನಾಟಿ ತುಪ್ಪ. ನಾಳೆ ನಾಡ್ದಾಗೆಲ್ಲ ಕುಡ್ದಾಕ್ಬಿಡುತ್ತೆ. ಹಾಗೆ ಇವತ್ತು ಕಟ್ ಮಾಡಿ ಹಾಕ್ಬಿಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಕೊಯ್ಕೊಬತ್ತೀನಿ ಹೋಗಿ ಒಳಗೆ. ಕರೆಂಟ್ ರೂಮಲ್ಲಿ ಕಟ್ಟೈತೆ ಇದು. ಅದು ಮೂಲೆಯಲ್ಲಿ ವರ್ಷಾನ್ಗಟ್ಲೆ ಆಗಿದೆ ಇದು ಕಟ್ಟಿ. ನೋಡಬೇಕು, ಹುಳ ಕೆಣಕ್ತಾ ಇಲ್ಲ. ಒಂದು ಹುಳ ಕೆಣಕಿದ್ರೆ ಆಮೇಲೆ ಎಲ್ಲ ಸುರು ಹಚ್ಕೊಂಡ್ಬಿಡ್ತವೆ. ಅದಕ್ಕೆ ಅಗ್ರವಾಗಿ ನೋವು ಮಾಡ್ದಂಗೆ ಒಯ್ಕೋಬೇಕು. ವಿಡಿಯೋ ಮಾಡ್ತಾ ಇದ್ದಾರೆ. ಇದ್ರಲ್ಲಿ ತುಪ್ಪ ಇಲ್ಲಪ್ಪ, ರೊಟ್ಟಿ ಹಳೇದಾಗಿದೆ. ಇಲ್ಲಿ ಐತೆ ನೋಡಿ, ಇಲ್ಲಿ ಇರಲ್ಲ. ಅದ್ರಲ್ಲಿ ಕೊಯ್ಕ, ಕೆಳಗೆ ಕೊಯ್ಕ. ಇಲ್ಲ, ಮೇಲಿರೋ ತುಪ್ಪ ಆಕಾಶದಲ್ಲೈತೆ. 2 ಕೊಯ್ಬೇಡಪ್ಪ, ಹಿಂಗನ್ನು ಸುಮ್ಮನೆ ಎಬ್ಬಿಂಗೆ ಬರುತ್ತೆಲ್ಲ. ಇದೊಂದು ಸ್ವಲ್ಪ ಗಲಾಟೆ ಮಾಡ್ಬೋದು. ಇದೀಗ ದೊಡ್ಡ ಕೆಲಸ ಅಲ್ವಾ, ನನ್ನ ರೊಟ್ಟಿ ಎಲ್ಲ ಕಿತ್ಕೊಳ್ತಾವ್ರಿ ಇವರು ಅಂತ. ನೋಡಿ